ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಸೊ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಅಂದರೆ 11ನೇ ವಾರದ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಅಂತೆ. ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಎಲ್ಲ ಸೀರಿಯಲಾಗಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ, ನೀವು ಇನ್ನೂವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋಗೆ ನಾನು 20 ಲೈಕ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನೀವು ಕೂಡ ಆರಾಮಾಗಿ ಮನೆಯಲ್ಲಿ ಫ್ರೀಯಾಗಿ ಹಣ ಗಳಿಸ್ಬೇಕಂದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲೂ ಪಿನ್ ಮಾಡಿರ್ತೀನಿ. ಸೊ ಮಿಸ್ ಮಾಡದೆ ಆ ವಿಡಿಯೋನ ನೋಡಿ. ಆ ವಿಡಿಯೋದಿಂದ ನಿಮಗೆ ಆರಾಮಾಗಿ ಹಣ ಗಳಿಸ್ಬೋದು ಫ್ರೀಯಾಗಿ. ಸೊ ₹1 ಕೂಡ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಈ ವಾರದ ಬಿಗ್ ಬಾಸ್ ಅಂದರೆ 11ನೇ ವಾರದಿಂದ ನಾಮಿನೇಟ್ ಆಗಿರೋ ಅಪ್ಡೇಟ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ನಮಗೆ ಬಂದಿರೋ ಅಪ್ಡೇಟ್ನ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಈ ವಾರ ಉಗ್ರಂ ಮಂಜು ಅವರು ಕೂಡ ಮೊದಲನೇ ಸ್ಥಾನದಲ್ಲಿ ನಾಮಿನೇಟ್ ಆಗಿದ್ದಾರೆ. ಸೊ ನಮಗೆ ಅದು ಅಪ್ಡೇಟ್ ಬಂದಿದೆ, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ನೋಡೋದಾದರೆ ಮೋಕ್ಷಿತಾ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರಂತೆ. ಸೊ ಮೂರನೇದಾಗಿ ನೋಡ್ತಾ ಹೋದರೆ ಐಶ್ವರ್ಯ ಸಿಂಧೋಗಿ ಅವರು. ಸೊ ಇವರು ಈ ವಾರ ಅಂದರೆ ಈಗ ಮೊನ್ನೆ ಐತಲ್ಲ ಆ ಎಪಿಸೋಡಲ್ಲಿ ಇವರು ಬಾಟಮಲ್ಲಿದ್ದರು. ಸೊ ಈ ವಾರ ಡಬಲ್ ಎಲಿಮಿನೇಷನ್ ಆಗೋ ಚಾನ್ಸ್ ಕೂಡ ಇದೆ. ಯಾಕಂದರೆ ಬಿಗ್ ಬಾಸಲ್ಲಿ ಈ ವರ್ಷ ಈ ಸೀಸನ್ನು ಯಾವುದೇ ಥರದ ಡಬಲ್ ಎಲಿಮಿನೇಷನ್ ಆಗಿಲ್ಲ. ಆ ಕಾರಣಕ್ಕೆ ಈ ಸರ್ತಿ ಡಬಲ್ ಎಲಿಮಿನೇಷನ್ ಆಗೋ ಚಾನ್ಸ್ ಇದೆ. ಸೊ ನಿಮ್ಗೆ ಅನಿಸೋ ಪ್ರಕಾರ ಐಶ್ವರ್ಯ ಸಿಂಧೋಗಿ ಅವ್ರು ಹೋಗಬೇಕಾ, ಅಥವಾ ಚೈತ್ರಾ ಕುಂದಾಪುರ ಅವ್ರು ಹೋಗಬೇಕಾ, ಅಥವಾ ಗೋಲ್ಡ್ ಸುರೇಶ್ ಅವ್ರು ಹೋಗಬೇಕಾ? ಸೊ ಇವ್ರು 3 ಜನರಲ್ಲಿ ಒಬ್ಬರು ಈ ವಾರ ಹೋಗೋದು ಫಿಕ್ಸು. ಸೊ ಅದರಲ್ಲಿ ಯಾರು ಹೋಗ್ತಾರೋ ಗೊತ್ತಿಲ್ಲ. ಡಬಲ್ ಎಲಿಮಿನೇಷನ್ ಆದರೆ 2 ಜನ ಹೋಗೋ ಚಾನ್ಸ್ ಇದೆ. ಸೊ ನಿಮ್ಮ ಪ್ರಕಾರ ಯಾರು ಹೋಗಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಮಿಸ್ ಮಾಡದೆ ತಿಳಿಸಿ. ಸೊ ಮೊದಲನೇದಾಗಿ ಉಗ್ರಂ ಮಂಜು ನಾಮಿನೇಟ್ ಆಗಿದ್ದಾರೆ, ಎರಡನೇದಾಗಿ ಮೋಕ್ಷಿತಾ ಅವರು, ಮೂರನೇದಾಗಿ ಐಶ್ವರ್ಯ ಅವರು, ಇನ್ನು ನಾಲ್ಕನೇದಾಗಿ ನೋಡ್ತಾ ಹೋದರೆ ಚೈತ್ರಾ ಕುಂದಾಪುರ ಅವರು. ಸೊ ಇವ್ರದ್ದು ಎಲಿಮಿನೇಷನ್ ಪ್ರ್ಯಾಂಕ್ ಕೂಡ ಮಾಡಿದ್ದಾರೆ, ಆದರೂ ಕೂಡ ಇವರು ಈ ವಾರ ನಾಮಿನೇಟ್ ಆಗಿದ್ದಾರಂತೆ, ನಮಗೆ ಅಪ್ಡೇಟ್ ಬಂದಿದೆ. ಇನ್ನು ಐದನೇದಾಗಿ ನೋಡೋದಾದರೆ ಅದು ಧನರಾಜ್ ಆಚಾರ್ ಅವರು. ಧನರಾಜ್ ಅವರು ಮಿಸ್ ಆಗ್ತಾಯಿದ್ರು ಇಷ್ಟು ವಾರದಿಂದ. ಅಂದರೆ ಹೋದ ವಾರ ಅವ್ರು ಕ್ಯಾಪ್ಟನ್ ಆದರೂ ಅದಕ್ಕಿಂತ ಮೊದಲನೇ ವಾರ ಅವ್ರು ನಾಮಿನೇಟ್ ಆಗಲಿಲ್ಲ. ಸೊ ಈ ವಾರ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಯಾಕಂದರೆ ಮನೆ ಮಂದಿ ಎಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಟಾರ್ಗೆಟ್ ಮಾಡಲೇಬೇಕು, ಯಾಕಂದರೆ ಅವರು ಸೇವ್ ಆಗ್ತಾ ಬರ್ತಾ ಇದ್ದಾರೆ. ಆ ಕಾರಣಕ್ಕೆ ಧನರಾಜ್ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರಂತೆ. ಇನ್ನು ಆರನೇದಾಗಿ ನೋಡ್ತಾ ಹೋದರೆ ಗೋಲ್ಡ್ ಸುರೇಶ್ ಅವರು. ಗೋಲ್ಡ್ ಸುರೇಶ್ ಅವರ ಆಟ ಸ್ವಲ್ಪ ಡೌನ್ ಆಗಿದೆ ಅನ್ನಿಸ್ತಾ ಇದೆ. ಯಾಕಂದರೆ ನನಗಂತೂ ಹಾಗೆ ಅನ್ನಿಸ್ತಾ ಇದೆ. ಅವ್ರ ಹೆಲ್ತ್ ಇಶ್ಯೂ ಇರ್ಬೋದು ಅಥವಾ ಅವ್ರ ಪರ್ಸ್ನಲ್ ಪ್ರಾಬ್ಲಮ್. ಸೊ ಆ ಕಾರಣಕ್ಕೆ ಅವರ ಆಟ ಕಂಡು ಬರ್ತಾ ಇಲ್ಲ. ಈ ವಾರ ಕೂಡ ಅವ್ರು ನಾಮಿನೇಟ್ ಆಗಿದ್ದಾರೆ. ಇನ್ನು ಏಳನೇದಾಗಿ ನೋಡ್ತಾ ಹೋದರೆ ಅದು ತ್ರಿವಿಕ್ರಮ್ ಅಂತ ಹೇಳ್ಬೋದು. ತ್ರಿವಿಕ್ರಮ್ ಅವರು ಕೂಡ ಈ ವಾರ ಕೂಡ ನಾಮಿನೇಟ್ ಆಗಿದ್ದಾರಂತೆ. ಮನೆಯಲ್ಲಿರೋ ಎಲ್ಲರೂ ಕೂಡ ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಎಸ್ಪೆಷಲಿ ಯಾರಂದರೆ ಮೋಕ್ಷಿತಾ ಅವರು, ಹಾಗೆ ಐಶ್ವರ್ಯ ಅವರು, ಶಿಶಿರ್ ಅವರು. ಸೊ ಈ 3 ಜನ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವ್ರನ್ನ. ಸೊ ಇವರೇ ನಾಮಿನೇಟ್ ಮಾಡೋ ಚಾನ್ಸ್ ಇದೆ. ಆ ಕಾರಣಕ್ಕೆ ಇವರು ಕೂಡ ನಾಮಿನೇಟ್ ಆಗಿದ್ದಾರೆ. ಇನ್ನು ಲಾಸ್ಟಾಗಿ 8ನೇದಾಗಿ ನೋಡ್ತಾ ಹೋದರೆ ಶಿಶಿರ್ ಅವರು ಕೂಡ ನಾಮಿನೇಟ್ ಆಗಿದ್ದಾರಂತೆ. ಸೊ ಇವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಉಗ್ರಂ ಮಂಜು ಹಾಗೆ ಇವ್ರ ನಡುವೆ ಜಗಳ ನಡೀತಾ ಇತ್ತು. ಸೊ ಇವರು ನಾಮಿನೇಟ್ ಆಗಿದ್ದಾರಂತೆ. ಸೊ ಇಷ್ಟು ಜನ ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಒಂದು 90% ಆದರೂ ಕರೆಕ್ಟ್ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ವಾರ ಯಾರು ನಾಮಿನೇಟ್ ಆಗಬೇಕು, ಈ ವಾರ ಮನೆಯಿಂದ ಯಾರು ಹೊರಗೆ ಹೋಗಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಸೀಸನ್ನ ಯಾರು ಗೆಲ್ಲಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇವತ್ತು ಸೋಮವಾರ ಬಿಗ್ ಬಾಸ್ 10ರ ಸ್ಪರ್ಧಿಗಳು ಕೂಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೋದ ಸೀಸನ್ನಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಿದ್ರು ಅದನ್ನು ಕೂಡ ತಿಳಿಸಿ. ಆ್ಯಂಡ್ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸರ್ತಿ ಹೋಗಿ ಚೆಕ್ ಮಾಡಿ.